ನವೆಂಬರ್ ಮಾಸ ಕನ್ನಡ ಮಾಸ. ಕನ್ನಡ ಪದ ಬಳಕೆ ಇಂದು ಇಂಗ್ಲಿಷ್ ಭಾಷೆಯಲ್ಲಿ ಬೆರೆತು ಹೋಗಿರುವುದು ಸರ್ವೇ ಸಾಮಾನ್ಯ. ಆದರೆ ಒಂದು ಪರೀಕ್ಷೆ ಅಥವಾ ನಮ್ಮನ್ನು ನಾವು ಪರೀಕ್ಷಿಸಲು ತಂದೊಡ್ಡಿದಾಗ ಕೆಲ ಇಂಗ್ಲಿಷ್ ಪದಗಳು ಆಶ್ಚರ್ಯಕರ ಕನ್ನಡ ಪದಗಳನ್ನು ಹುಟ್ಟುಹಾಕುತ್ತವೆಯಲ್ಲವೇ? ಹೀಗಾಗಿ ಈ ದಿನಪತ್ರಿಕೆಯಲ್ಲಿ ಬಂದ ನಾವೆಲ್ಲರೂ ಸೇರಿ ಕಟ್ಟಿದ ಪದಗಳು ಕನ್ನಡ ಪದಗಳು ವಿಭಾಗದಲ್ಲಿ ನಾನು ಹಾಗೂ ನನ್ನವರು ಅಂದರೆ ಶ್ರೀ ಮತ್ತು ಶ್ರೀಮತಿ ಅವರು ನಾವಿಬ್ಬರೂ ಕಟ್ಟಿದ ಪದಗಳಲ್ಲಿ ಫೀಡ್ಬ್ಯಾಕ್ ಮತ್ತು ಮಿಸ್ಡ್ ಕಾಲ್ ಎರಡು ಪದಗಳು ನೇರವಾಗಿ ನಪಾಸ್ ಆಗಿದ್ದರೂ ಉಳಿದೆಲ್ಲ ಪದಗಳು ಅಂದರೆ ಶೇಕಡಾವಾರು ಹೆಚ್ಚು ಪದಗಳು ಒಂದು ರೀತಿಯಲ್ಲಿ ಸರಿಯಾಗಿ ಆಗಿವೆ ಎಂದು ಹೇಳಲು ಖುಷಿಪಡುತ್ತೇವೆ. ಹಾಗಿದ್ದರೆ ನಾವಿಬ್ಬರೂ ಕಟ್ಟಿದ ಪದಗಳನ್ನು ನಾವೆಲ್ಲರೂ ಸೇರಿದ ಕಟ್ಟಿದ ಪದಗಳನ್ನು ಈಗ ನೋಡೋಣ. ಮಿಂಚು ಚಾಲನೆ, ಕಿಕ್ ಸ್ಟಾರ್ಟ್, ಇಂದಿನ ಪೂರ್ಣತೆ ಅಪ್ಡೇಟ್, ಸೂಕ್ತಾಹಾರ ಡಯಟ್, ಅತ್ಯಂತ ಡೆಡ್ ಎಂಡ್, ನಿಂತು ಮಾಡುವ ಊಟ ಬಫೆಟ್, ತಣ್ಣನೆ ಕೆನೆ ಐಸ್ ಕ್ರೀಮ್, ಚಾತುರ್ಯವಾಣಿ ಸ್ಮಾರ್ಟ್ಫೋನ್, ಒಳನಡೆ ಲಾಗಿನ್, ಬೇಗ ತಯಾರಿ ಆಹಾರ ಫಾಸ್ಟ್ ಫುಡ್, ಗಡುವು ಡೆಡ್ಲೈನ್, ಚಲಾವಣೆ ಚಕ್ರ ಸ್ಟೀರಿಂಗ್ ವೀಲ್, ವಿದ್ಯುತ್ ಶಕ್ತಿ ನಿರ್ವಾಹಕ ಲೈನ್ಮ್ಯಾನ್, ಚೀಟಿ ಅದೃಶ್ಯ ಲಾಟ್ರಿ, ಸಂಚಾರಿ ದಟ್ಟಣೆ ಟ್ರಾಫಿಕ್, ಮುಂಚೂಣಿಯ ಗುರುತು ಬ್ರ್ಯಾಂಡ್, ಪ್ರವಾಸಿ ಸೂಚಕ ಇಟಿನರಿ, ವೃತ್ತಿಪರ ತರಬೇತಿ ಇಂಟರ್ನ್ಶಿಪ್, ಒಂದರ ಮೇಲೆ ಮತ್ತೊಂದು ಓವರ್ಲ್ಯಾಪ್, ಮಾರ್ಗಸೂಚಿ ನ್ಯಾವಿಗೇಷನ್, ಶಬ್ದೋಚ್ಚಾರ ಶೈಲಿ ಆಕ್ಸೆಂಟ್, ಆಗಾಗ್ಗೆ ಸಿಗುವ ಸ್ಥಳ ಹ್ಯಾಂಗ್ಔಟ್, ಛಾಯಾಚಿತ್ರ ಲಕ್ಷಣ ಫೋಟೋಜೆನಿಕ್, ಶಬ್ದ ಆಲಿಕೆ ಸಲಕರಣೆ ವೈದ್ಯಕೀಯ ಸ್ಟೆಥೋಸ್ಕೋಪ್, ಬೆರಕೆ ಸೋಷಲೈಸ್. ಹೀಗಿದ್ದವು ಪದಗಳು. ನಾವು ಅತ್ಯುತ್ತಮ ರೀತಿಯಲ್ಲಿ ಪಾಸ್ ಆಗಿದ್ದೇವೆ ಹಾಗೂ ಕನ್ನಡ ಪದಗಳನ್ನು ಅರಿತಿದ್ದೇವೆ ಎಂದು ತಮ್ಮೊಡನೆ ಹಂಚಿಕೊಳ್ಳಲು ಖುಷಿಯಾಗುತ್ತದೆ. ಕನ್ನಡ ಪದಗಳ ಕಟ್ಟೋಣ ಆಟ ಚೆನ್ನಾಗಿತ್ತು. ಕ್ಷಮಿಸಿ, ಒತ್ತು ಪದವನ್ನು ಇಂಗ್ಲಿಷ್ನಲ್ಲಿ ಮತ್ತೆ ಬಳಸಿದ್ದೇವೆ. ಅದು ಪಾಸ್ ಅಲ್ಲ, ಉತ್ತಮ ಉತ್ತೀರ್ಣತೆ. ಅನುತ್ತೀರ್ಣ ಅಥವಾ ಉತ್ತೀರ್ಣ ಎಂಬುವುದು ಪಾಸು ಮತ್ತು ನಪಾಸು ಆಗಬಹುದಲ್ಲವೇ? ಹೌದು, ಎಸ್. ನಮ್ಮ ಮಾತೃಭಾಷೆ ಹಾಗೂ ದ್ರಾವಿಡ ಭಾಷೆಗಳೆಲ್ಲವೂ ಮೂಲತಃ ಭಾಷೆಗಳಿಗಿಂತ ಸಂಸ್ಕೃತ ದೇವನಾಗರ ಲಿಪಿಯಿಂದ ಪ್ರಭಾವಿತ ಭಾಷೆಗಳು ಎಂಬುದಕ್ಕಾಗಿಯೇ ದ್ರಾವಿಡ ಭಾಷೆಗಳು ಸುಂದರವಾಗಿವೆ. ಅದರಲ್ಲಂತೂ ಕನ್ನಡ ನಮ್ಮ ಮಾತೃಭಾಷೆಯಾಗಿರುವುದರಿಂದ ಇದು ನಮಗೆ ಅತ್ಯಂತ ಸುಂದರವೆನಿಸುವುದು ಸಹಜ. ಹಾಗಾದರೆ ಈ ಕನ್ನಡ ಪದಗಳಲ್ಲಿಯೂ ಕೂಡ ಸಂಸ್ಕೃತ ಪ್ರಭಾವಿತ ಪದಗಳನ್ನು ಸ್ವಲ್ಪ ನೋಡೋಣ. ಈಗ ಚಕ್ರವಿರಬಹುದು ಹಾಗೂ ಅದೃಷ್ಟವಿರಬಹುದು, ದರ್ಶಿಕೆ ಇರಬಹುದು, ದಿಕ್ಸೂಚಿ ಇರಬಹುದು, ಸ್ವರ ಇರಬಹುದು ಹಾಗೂ ತ್ವರಿತ ಇರಬಹುದು, ಅಂತ್ಯ ಇರಬಹುದು. ಇವೆಲ್ಲ ನಮ್ಮ ಗಮನಕ್ಕೆ ಬಂದ ಸಂಸ್ಕೃತ ಪ್ರಭಾವಿತ ಕನ್ನಡ ಶಬ್ದಗಳು. ಇವನ್ನು ಸರಿಯೆಂದು ಅಂದುಕೊಂಡಿದ್ದೇವೆ. ತಪ್ಪಾದಲ್ಲಿ ನೀವುಗಳು ಅದನ್ನು ಸರಿ ಮಾಡಿ.
ಕವಿ ನಿಸಾರ್ ಅಹಮದರ ಪದ್ಯದ ಕವನದ ಈ ಸಾಲುಗಳು ಅಕ್ಷರಶಃ ಸತ್ಯವೆನಿಸುತ್ತವೆಯಲ್ಲವೇ ಈ ದೃಶ್ಯಾವಳಿಗಳನ್ನು ಆನಂದಿಸಿದಾಗ? ಹೌದು. ಅದೇ ರೀತಿ ಕೆಮ್ಮಣ್ಣಗುಂಡಿ ಕೂಡ ಪ್ರಸ್ತುತವಾಗಿತ್ತು ದಿನಪತ್ರಿಕೆಯಲ್ಲಿ. ಕೆಮ್ಮಣ್ಣಗುಂಡಿಯ ಸೌಂದರ್ಯವನ್ನು ಈ ಮೊದಲು ನಾನು ನನ್ನ ಚಾನೆಲ್ನಲ್ಲಿ ಅನೇಕ ಬಾರಿ ತೋರಿಸಿದ್ದೇನೆ. ಮತ್ತೊಮ್ಮೆ ನೋಡಿ ಹಾಗೂ ಸೌಂದರ್ಯವನ್ನು ಅನುಭವಿಸಿ. ಕರ್ನಾಟಕದ ಹಿರಿಮೆ-ಗರಿಮೆಯಲ್ಲಿ ಅನೇಕ ವಿಭಾಗಗಳನ್ನು ಓದಿರುವಿರಿ. ಈಗ ಇಂತಹದೇ ಒಂದು ವಿಭಾಗದಲ್ಲಿ ಕರ್ನಾಟಕದ ಹಲವು ಕೋಟೆ ಕೊತ್ತಲಗಳನ್ನು ನೀವು ನೋಡಿದ್ದೀರಿ. ಅದೇ ರೀತಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರುವ ನಗರಕೋಟೆ, ಬಿದನೂರಿನ ಕೋಟೆ, ಕೆಳದಿ ಅರಸರ ಶಿವಪ್ಪ ನಾಯಕನ ಅರಸನಿಂದ ನಿರ್ಮಿತವಾದ ಈ ಕೋಟೆಯನ್ನು ನೋಡಿ ಹಾಗೂ ಆನಂದಿಸಿ. ಕೋಟೆಗಿಂತಲೂ ಕೋಟೆಯ ಈಗಲೂ ಇರುವ ಸುಂದರ ಪಶ್ಚಿಮ ಘಟ್ಟದ ಪ್ರಕೃತಿಯನ್ನು ಸ್ವಾದಿಸಿರಿ. ಇದು ಕೋಟೆಯ ಮೇಲಿರುವ ಎತ್ತರದಲ್ಲಿರುವ ತೋಪು ಬುರ್ಜುಗಳ ಆವರಣ. ತಳಭಾಗದಲ್ಲಿ ಕಾಣುತ್ತಿರುವುದು ದರ್ಬಾರ್ ಹಾಲ್ ವಿಭಾಗ. ಇದು ಖಾಸಗಿ ವಿಭಾಗವಾಗದೆ ಸಾರ್ವಜನಿಕ ವಿಭಾಗವಾಗಿತ್ತು ದರ್ಬಾರ್ ಹಾಲ್. ಹಾಗೂ ಇನ್ನೂ ಅನೇಕ ರಹಸ್ಯಕರವಾದ 2 ಕೋಟೆಗಳನ್ನು ಈ ಒಂದು ಕೋಟೆಯಲ್ಲಿ ನಿರ್ಮಿತವಾಗಿದ್ದಾವೆ. ಇದು ಕ್ರಿಸ್ತಶಕ 1600ನೇ ಶತಮಾನದಿಂದ ಹಿಡಿದು 1800ನೇ ಶತಮಾನದವರೆಗೆ ಕರಾವಳಿ ಭಾಗದಲ್ಲಿ ಪ್ರಾಬಲ್ಯವಾಗಿ 200 ವರ್ಷಗಳ ಕಾಲ ಶ್ರೀಮಂತ ಸಂಸ್ಥಾನವಾಗಿದ್ದ ಕೆಳದಿ ಸಂಸ್ಥಾನದ ಕೋಟೆ. ಈ ಕಲೆ ಬಿದರಿ ಕಲೆ. ಕಲಾ ವಿಭಾಗದಲ್ಲಿ, ಕಲೆ ಮತ್ತು ಸಂಸ್ಕೃತಿ ವಿಭಾಗದಲ್ಲಿ ಇದನ್ನು ದಿನಪತ್ರಿಕೆಯಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಆದರೆ ಮುಖತಃ ನೀವು ನೋಡಲೇಬೇಕಾದುದೆಂದರೆ ಹೌದು, ಇದು ಬಿದರಿ ಕಲೆ. ಹಾಗೂ ಇದರಲ್ಲಿ ದಿನಪತ್ರಿಕೆಯಲ್ಲಿಯೂ ಕೂಡ ಹೇಳಪಡಿಸಿದ ಬೆಳ್ಳಿಯ ವರ್ಕು ಅಂತಂದರೆ ಬೆಳ್ಳಿ ತಂತಿಯಿಂದ ಹಲವು ಲೋಹಗಳಿಗೆ ಮಿಶ್ರಿತವಾದ ಈ ತಂತಿಯನ್ನು ಈ ರೀತಿ ಎರಕ ಹೊಯ್ದ ಮಣ್ಣಿನಿಂದ ಪ್ರಥಮವಾಗಿ ತಯಾರಿಸಲ್ಪಟ್ಟ ಈ ತರಹದ ಹೂದಾನಿಗಳಲ್ಲಿ ಎರಕ ಹೊಯ್ಯುತ್ತಾರೆ. ಇನ್ನು ಸಾಗುವಾನಿ ಕಟ್ಟಿಗೆಯ ಬಗ್ಗೆಯೂ ದಿನಪತ್ರಿಕೆಯಲ್ಲಿ ಬಂದಿತ್ತು. ಹೌದು, ಕರ್ನಾಟಕದ ಸಾಗುವಾನಿ ಮೃದು ಮತ್ತು ಗಟ್ಟಿ. ಇದರಿಂದಲೇ ಅಲ್ಲವೇ ಇದರಲ್ಲಿ ಸುಂದರ ಕೊರಕುಗಳು ಬರಲು ಸಾಧ್ಯವಿದೆ. ಇನ್ನು ಶಿಲಾಶಾಸನಗಳ ಬಗ್ಗೆ ನೋಡೋಣ. ಅನೇಕ ಸಂಸ್ಕೃತಿ ಹಾಗೂ ಇತಿಹಾಸವನ್ನು ಬಿಂಬಿಸುವ ರಾಜ ಮಹಾರಾಜರುಗಳ ಈ ಸಮೃದ್ಧಭರಿತ ಸಾಮ್ರಾಜ್ಯಗಳು ಪತನವಾಗುವುದಕ್ಕೆ ಇಂದಿಗೂ ಕಾರಣವಾಗಿರುವ ಅನೇಕ ಕಾರಣಗಳಲ್ಲಿ ಶೈವ ಸಂಸ್ಕೃತಿ ಮತ್ತು ವಿಷ್ಣು ಸಂಸ್ಕೃತಿಯ ಮಧ್ಯೆ ಇರುವ ತಾಕಲಾಟಕ್ಕೆ. ಅದೇ ರೀತಿ ಈ ಶಿಲಾಶಾಸನಗಳನ್ನು ನಾವು ನೋಡಿದಾಗ ಇಲ್ಲಿ ನೋಡಿ, ಶೈವ ಸಂಸ್ಕೃತಿಯೂ ಇದೆ ಹಾಗೂ ವೈಷ್ಣವ ಸಂಸ್ಕೃತಿಯೂ ಕೂಡ ಬಿಂಬಿತವಾಗಿದೆ. ಇನ್ನು ಈ ತಿನಿಸು ಪದಾರ್ಥವನ್ನು ನೋಡೋಣ. ಸುಂದರ ಪಶ್ಚಿಮ ಘಟ್ಟಗಳಲ್ಲಿ ನೆಲೆಗೊಂಡಿರುವ ಮಲೆನಾಡಿನಲ್ಲಿ ಮಾಡುವ ಸಿಹಿ ತಿಂಡಿ ಇದು. ಇದಕ್ಕೆ ಕಾಯಿ ತುರಿ ಕಡಬು ಎನ್ನಬಹುದು. ಮೇಲೆ ಅರಿಶಿಣದ ಎಲೆಯಲ್ಲಿ ಬೇಯಿಸಿಟ್ಟು ನಂತರ ಹಬೆಯಲ್ಲಿ ಬೇಯಿಸುವುದು. ಇದನ್ನು ಅಕ್ಕಿ ಹಿಟ್ಟಿನಲ್ಲಿ ಉಕ್ಕರಿಸಿಕೊಂಡು ಆ ಅಕ್ಕಿ ಹಿಟ್ಟಿನಲ್ಲಿ ಬೆಲ್ಲ, ಕಾಯಿ ತುರಿ, ಏಲಕ್ಕಿಯನ್ನು ಹೂರಣ ಮಾಡಿಕೊಂಡು ತುಂಬಿ ನಂತರ ಹಬೆಯಲ್ಲಿ ಬೇಯಿಸಿದಾಗ, ಅರಿಶಿನ ಎಲೆಯನ್ನು ಬೇಯಿಸಿದಾಗ ಸುವಾಸನೆಯ ಪರಿಮಳ ಶಕ್ತಿಯುತ, ಆರೋಗ್ಯದಾಯಕ ಮತ್ತು ರುಚಿಕರವಾದ ಕಾಯಿ ತುರಿ ಕಡುಬು ತುಂಬ ಚೆನ್ನಾಗಿರುತ್ತದೆ. ಅದರೊಂದಿಗೆ ಹಸುವಿನ ಕಾಯಿಸಿದ ತುಪ್ಪ ಘಮ ಘಮ ಘಮಿಲು, ಆರೋಗ್ಯದಾಯಕ, ಎಲ್ಲ ವಯಸ್ಸಿನವರಿಗೂ ಸೂಕ್ತದಾಯಕ. ಹೀಗಿದೆ ನೋಡಿ ಪಶ್ಚಿಮ ಘಟ್ಟಗಳ ಸುಂದರ ತಾಣಗಳಲ್ಲಿ ನೆಲೆಸಿರುವ
ಕರುನಾಡ ಸಂಸ್ಕೃತಿಯಲ್ಲಿ ಪಶ್ಚಿಮ ಘಟ್ಟದ ಸೌಂದರ್ಯ 2024ರ ಕರುನಾಡ ಹಿರಿಮೆ ಗರಿಮೆ ಈ ರೀತಿಯಾಗಿತ್ತು.